ಅಧಿಯಜ್ಞ ಅಧಿದೈವ ಈ ಎಲ್ಲ ಏನು ಷಟ್ ವಿಧಿತ್ವಗಳು ಹೇಳ್ತೀವಿ ಅದ್ರ ಬಗ್ಗೆ. ಕರ್ಮ ಅಂದರೆ ಭಗವಂತನ ಕ್ರಿಯೆ, ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣವಾಗುವ ಭೂತಭಾವೋದ್ಭವಕರ, ಅಂದರೆ ಎಲ್ಲ ಜೀವರಾಶಿಗಳ ಸೃಷ್ಟಿಗೆ ಕಾರಣವಾಗಿರುವಂತಹ ಕರ್ಮಗಳೇನಿದ್ದಾವೆ ಅದನ್ನು ವಿಸರ್ಗವನ್ನೇ ಕರ್ಮ ಅಂತ ಕರೆದಿದ್ದು. ಅಂದರೆ ಭಗವತ್ ಕ್ರಿಯಾ ಅಂತ ಅರ್ಥ. ಕರ್ಮ ಶಬ್ದಕ್ಕೆ ದೇವರು ಮಾಡುವ ವ್ಯಾಪಾರಗಳು. ಅಂದರೆ ಈಗ ದೇಹದಿಂದ ಪ್ರಾಣೋತ್ಕ್ರಮಣ ಆಗಬೇಕಾದ್ರೆ, ಜೀವ ಹೋಗಬೇಕಾದ್ರೆ ಕೆಲವರಿಗೆ ಕಣ್ಣಿನಿಂದ ಜೀವ ಹೋಗುತ್ತೆ, ಕೆಲವರಿಗೆ ಮೂಗಿನಿಂದ ಹೋಗುತ್ತೆ, ಕೆಲವರಿಗೆ ಬಾಯಿಂದ ಹೋಗುತ್ತೆ, ಕೆಲವರಿಗೆ ಕಿವಿಯಿಂದ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಪ್ರಾಣ ಹೀಗೆ ಹೋಗುತ್ತೆ. ತುಂಬ ಕೊಳಕು ಚೇತನ ಆದರೆ ಮಲಮೂತ್ರ ದ್ವಾರದಲ್ಲಿ ಪ್ರಾಣ ಹೋಗುತ್ತೆ. ಫೈನಾನ್ಸ್ ಬಗ್ಗೆ ತುಂಬ ಹೇಳ್ತಿರ್ತೀರಿ, ಕಷ್ಟದಲ್ಲಿದ್ದವ್ರಿಗೆ ಏನು ಮಾಡಬೇಕು, ದುಡ್ಡು ಸಿಗಲಿಲ್ಲ ಅಂದರೆ ಅಂತ. ಇದರಲ್ಲಿ ಏನಾದರೂ ಟಿಪ್ಸ್ ಇದೆಯಾ? ಕೊನೆ ಕಾಲದಲ್ಲಿ ದುಡ್ಡು ಅಂದರೆ ನಮ್ಗೆ ದುಡ್ಡು ಸಿಗುತ್ತಾ ಇನ್ನೊಂದು ಜನ್ಮದಲ್ಲಿ ಅಂತ? ಖಂಡಿತ ಸಿಗುತ್ತೆ. ಸ್ವಾಮಿತ್ವ ನಿಮ್ದಿರಲ್ಲ, ಯಾವುದೋ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ಹುಟ್ಟಿರ್ತೀರಿ, ಎಲ್ಲ ಬೇಕಾದಷ್ಟು ದುಡ್ಡು ನೋಡ್ತಿರ್ತೀರಿ, ನಿಮ್ದಾಗಿರಲ್ಲ. ಅವನು ದೇವರು ಜಾಣತನ ಮಾಡ್ತಾನೆ. ಹಾಗಾಗಿ ಏನು ಸ್ಮರಣೆ ಮಾಡ್ತೀರಿ ಅಂತ್ಯಕಾಲದಲ್ಲಿ ಅದನ್ನು ದೇವರು ಕೊಟ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಇನ್ನು ಅಂತ್ಯಕಾಲದ ಸ್ಮರಣೆ ಮಾಡಬೇಕಾದ ರೂಪ ಯಾವುದು, ಹೇಗಿರಬೇಕು? ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಪ್ಪರಸ್ತಾತ್. ಆ ಭಗವದ್ಧ್ಯಾನದ ಸ್ವರೂಪವನ್ನು ಹೇಳ್ಬಿಡ್ತಾನೆ ದೇವರು. ಯಾವ ತರ ಅಂತ್ಯಕಾಲದ ಸ್ಮರಣೆ ಹೇಗಿರಬೇಕು ಆ ಚಿತ್ರವನ್ನು ಕೊಟ್ಬಿಡ್ತಾನೆ. ದೊಡ್ಡ ಜ್ಞಾನಿಗಳ ಆರಾಧನೆಗಳೆಲ್ಲ ದಕ್ಷಿಣಾಯನದಲ್ಲಿ ಬರುತ್ತೆ. ಅದೆಲ್ಲ ಮತ್ತೆ ಆ ಯೋಗಿಗಳಲ್ಲೇ, ಅದು ಯೋಗಿಗಳೇ ಅಲ್ಲ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಹೇಳ್ತಾನೆ, ನನ್ನನ್ನು ಸ್ಮರಣೆ ಮಾಡಿದವರಿಗೆ ಸರ್ವ ದೇಶವು, ಸರ್ವ ಕಾಲವು, ಸರ್ವ ಜೀವರು ಎಲ್ಲರೂ ಉದ್ಧಾರಕ್ಕೆ ಅರ್ಹರು. ಅದಕ್ಕೆ ಯಾವುದೇ ಕಾಲದ ನಿಯಮ ಇಲ್ಲ. ಈ ಭಗವದ್ಗೀತೆಯ ಯಾತ್ರೆ ನಿರಂತರವಾಗಿ ನಡೀತಾ ಇದೆ 30 ದಿನಗಳಲ್ಲಿ. ಈ 30 ದಿನಗಳಲ್ಲಿ ಇವತ್ತೆಲ್ಲಿದ್ದೀವಿ ಬನ್ನಿ ನೋಡೋಣ. ಕೃಷ್ಣ ಪ್ರಜ್ಞೆ ಈ ಒಂದು ಸೀರೀಸ್ನಲ್ಲಿ ನಾವಿದ್ದೀವಿ. ಕೃಷ್ಣನ ಬಗ್ಗೆ ತಿಳಿತಾ ಇದ್ದೀವಿ. ಇವತ್ತು ಹೊಸ ಚಾಪ್ಟರ್ ನಂಬರ್ 8 ನೋಡ್ತೀವಿ ನಾವು. 21ನೇ ಎಪಿಸೋಡು ಅಕ್ಷರ ಬ್ರಹ್ಮ ಯೋಗ, ಅಂದರೆ ಬಿಯಾಂಡ್ ಡೆತ್, ಸಾವಿನ ಆಚೆಗೆ ಏನಿದೆ ಬನ್ನಿ ನೋಡೋಣ. ಹರಿ ಓಂ. ಭಗವದ್ಗೀತೆಯನ್ನು ನಾವು ನೋಡ್ತಾ ಇದ್ದೀವಿ. ಈ 30 ದಿನಗಳ ಸರಣಿನಲ್ಲಿ ಪುರುಷೋತ್ತಮ ಮಾಸ, ಪುರುಷೋತ್ತಮನ ಸರ್ವೋತ್ತಮತ್ವ, ಆ ಪುರುಷೋತ್ತಮ ಅಂದ್ರೇನೆ ಹರಿಸರ್ವೋತ್ತಮ ಅನ್ನೋದಿದೆ ಅದರಲ್ಲಿ. ಅದು ಹೇಗೆ ಭಗವದ್ಗೀತೆ ಹೇಳುತ್ತೆ, ಆ ಕೃಷ್ಣನ ಮಾತುಗಳು ನಮ್ಮ ಜೀವನದಲ್ಲಿ ಏನು ಮಾರ್ಪಾಟು ತರುತ್ತೆ, ಬದಲಾವಣೆ ತರುತ್ತೆ. ಅದು ಕೇವಲ ಒಂದು ಪುಣ್ಯಕ್ಕಾಗಿ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಕೂಡ ಅದು ನಮ್ಮ ಏನು ಕಷ್ಟಗಳಿದೆ ಅದು ಕಡಿಮೆ ಆಗಬೇಕು, ನಮ್ಮ ಎಲ್ಲರ ಏನು ರಿಲೇಷನ್ಶಿಪ್ಸ್ ಇದೆ ನಮ್ಮ ಸುತ್ತಮುತ್ತನವ್ರ ಜೊತೆ ಅದು ಚೆನ್ನಾಗಾಗಬೇಕು, ಸಮಾಜದ ಜೊತೆ ನಮ್ಮ ರಿಲೇಷನ್ ಚೆನ್ನಾಗಾಗಬೇಕು, ಅಂದರೆ ನಮ್ಮ ಒಳಗಿಂದ ಆ ಬದಲಾವಣೆ ತರೋದಕ್ಕೆ ಈ ಭಗವದ್ಗೀತೆಯ ಸೀರೀಸ್ ನಡೀತಾ ಇದೆ. ನಾವು ಈ ಒಂದು ಎಲ್ಲ ಜ್ಞಾನವನ್ನು, ಇದು ಕಷ್ಟವಾದ ವಿಷಯ ಆದರೂ ಅದನ್ನು ತುಂಬ ಅದ್ಭುತವಾಗಿ ನಮ್ಮ ಆಚಾರ್ಯ ತಿಳಿಸ್ಕೊಡ್ತಾ ಇದ್ದಾರೆ. ಆಚಾರ್ಯ ಸುಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. 7ನೇ ಒಂದು ಅಧ್ಯಾಯನ ನಾವು ನಿನ್ನೆ ನೋಡಿದ್ವಿ. ಅಂದರೆ ಈ ಒಂದು ಭಗವಂತನ ಬಗ್ಗೆ ಭಗವಂತನೇ ಏನು ಹೇಳಿದಾನೆ, ಯಾಕಂದರೆ ಭಗವದ್ಗೀತಾ ಅಂದರೆ ಅದು ಅವನ ಮಾತು. ಆದರೆ ಅವನ ಮಾತು ಎಲ್ಲ ವಿಷಯಗಳ ಬಗ್ಗೆ ಇದೆ, ಅವನ ಬಗ್ಗೆ ಇರೋ ಅವನ ಮಾತು. ಯಾಕಂದರೆ ದೇವರು ಯಾರು ಅನ್ನೋ ನಮ್ಮ ಪ್ರಶ್ನೆಗೆ ತಾವು ಹೇಳಿದ್ರಿ ಮತ್ತಃ ಪರತರಹ, ಎಲ್ಲದಕ್ಕಿಂತ ಮೇಲೆ ಇದ್ದೀನಿ. ಏನು ಪಂಚಭೂತಗಳಲ್ಲಿ ಲಕ್ಷ್ಮೀ ತತ್ವವನ್ನು ಇಟ್ಕೊಂಡು ಆ ಲಕ್ಷ್ಮಿ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾಳೆ, ಮಾಯೆಯಿಂದ ಅಜ್ಞಾನವನ್ನು ಕೊಟ್ಟು ಕೆಲವರಿಗೆ ಅವರವರ ಯೋಗ್ಯತೆಗೆ ಕೊಟ್ಟು ಅನ್ನೋದನ್ನು ತಾವು ಹೇಳಿದ್ರಿ. ಕೊನೆಯಲ್ಲಿ ನಾವು ಬಂದಾಗ ಆ ಮೋಕ್ಷ ಹೋಗ್ಬೇಕು, ಪ್ರಾಪ್ತಿ ಆಗಬೇಕು ಅಂದರೆ ಈ ಅಧಿಯಜ್ಞ ದೈವ ಅಧ್ಯಾತ್ಮ ಇದನ್ನೆಲ್ಲ ತಿಳ್ಕೊಂಡು ಹೋಗ್ತಾನೆ ಅನ್ನುವಂತಹದ್ದಕ್ಕೆ ಅಲ್ಲಿ ಕೃಷ್ಣ ನಿಲ್ಲಿಸ್ದ. ಈ ಮುಂದೆ ಅಧಿಯಜ್ಞ ಅಧಿದೈವ ಈ ಎಲ್ಲ ಏನು ಷಟ್ ವಿಧಿತ್ವಗಳು ಹೇಳ್ತೀವಿ ಅದ್ರ ಬಗ್ಗೆ ತಾವು ಈ 8ನೇ ಅಧ್ಯಾಯನ ಶುರು ಮಾಡಿಕೊಡ್ಬೇಕು. ಶ್ರೀ ಗುರುಭ್ಯೋ ನಮಃ. ಅರ್ಜುನ, ಈ ಅಧ್ಯಾತ್ಮ ಅವನಿಗೆ ಎಲ್ಲವೂ ಗೊತ್ತಿದೆ. ಜಾನಂತೋಪಿ ವಿಶೇಷ ಜ್ಞಾನಾರ್ಥ ಜ್ಞಾಪನಾಯವ ಪೃಚ್ಛಂತಿ ಅಂತ. ಜ್ಞಾನಿಗಳು ಗೊತ್ತಿದ್ರೂ ಪ್ರಶ್ನೆ ಯಾಕೆ ಮಾಡ್ತಾರೆ ಅಂದರೆ ಅದರಲ್ಲಿ ಏನೋ ಇನ್ನೊಂದು ಸ್ವಲ್ಪ ವಿಶೇಷ ಜ್ಞಾನ ಬರುತ್ತೆ ಅಂತ, ಇನ್ನೊಂದು ನಮ್ಮಂತಹ ಅಜ್ಞಾನಿಗಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರಶ್ನೆಗಳನ್ನು ಮಾಡ್ತಾರೆ ಅಂತ ಇಟ್ಕೊಳ್ಬೇಕು. ಅರ್ಜುನ ಕೇಳ್ತಾನೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮಚ್ಯುತೆ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮರುಸೋದನ ಅಂತ ಎಲ್ಲ ಟೆಕ್ನಿಕಲ್ ವರ್ಡ್ಗಳು. ಅಷ್ಟು ಸುಲಭವಾಗಿ ಜಗತ್ತಿನ ಚಾಲನೆಯಲ್ಲಿ ಇಲ್ಲದೇ ಇರುವಂತಹ ಶಬ್ದಗಳು. ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಯಜ್ಞ ಅಂದ್ರೇನು, ಪ್ರಯಾಣ ಕಾಲದಲ್ಲಿ ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಅರ್ಜುನನ ಇಷ್ಟು ಪ್ರಶ್ನೆಗಳು.
ಪ್ರಶ್ನೆ ಯಾವತ್ತೂ ಸಂಕ್ಷೇಪವಾಗಿರುತ್ತೆ, ಪ್ರವಚನ ವಿಸ್ತಾರವಾಗಿರುತ್ತೆ. ಹೇಗೆ ಅಂದರೆ ನಂದು ನಿಮ್ಮದು ಸಂವಾದ ಥರ, ನೀವೊಂದು ಕೇಳಿಬಿಡ್ತೀರಿ, ಆಮೇಲೆ ವಿಸ್ತಾರವಾಗಿ ಅದು ನಡೀತಾ ಇರುತ್ತೆ. ಭಗವದ್ಗೀತೆಯಲ್ಲೂ ಹಾಗೇ ನಡೆದಿದೆ. ಆರಂಭದಲ್ಲಿ 2 ಪ್ರಶ್ನೆ ಕೇಳ್ತಾನೆ ಅರ್ಜುನ, ಆಮೇಲೆ ವಿಸ್ತಾರವಾಗಿ ಅಧ್ಯಾಯ ನಡೆಯುತ್ತೆ. ವಿಚಾರ ನಡೆಯುತ್ತೆ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ಬ್ರಹ್ಮ ಅಂದರೆ ಕ್ಷರಣ ಇಲ್ಲದ ಪರಿಪೂರ್ಣನಾದ ಪರಮಾತ್ಮನಿಗೆ ಬ್ರಹ್ಮ ಅಂತ ಕರೆಯುವುದು. ಭಗವದ್ಗೀತೆಯಲ್ಲಿ ಎಲ್ಲೆಲ್ಲಿ ಬ್ರಹ್ಮ ಬ್ರಹ್ಮ ಅನ್ನುವ ಶಬ್ದ ಇದೆ, ಬ್ರಹ್ಮ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಪ್ರಧಾನವಾಗಿ ಗುಣಪರಿಪೂರ್ಣನಾದ ಭಗವಂತ ಅಂತ ಅರ್ಥ. ಇನ್ನು ಚತುರ್ಮುಖ ಬ್ರಹ್ಮ ಅನ್ನಬೇಕಾದ್ರೆ ಅದು ಬ್ರಹ್ಮ ಅಂತ ಆಕಾರ ಅಂತ ಆಗುತ್ತೆ. ಇದು ಬ್ರಹ್ಮ ಅಂದರೆ ಗುಣಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅನ್ನುವ ಅರ್ಥದಲ್ಲಿ ನಾನು ಭಗವಂತನೇ, ಅಕ್ಷರನಾದ ಭಗವಂತನೇ ಬ್ರಹ್ಮ. ಇನ್ನು ಅಧ್ಯಾತ್ಮ ಅಂದರೆ ಅಂತಃಕರಣದ ವ್ಯಾಪಾರಗಳು, ಜೀವನಿಗೆ ಅನುಕೂಲವಾಗುವ ಅಂತಃಕರಣದ ವ್ಯಾಪಾರಗಳು, ಮನೋವೃತ್ತಿಗಳು. ಅದರ ಜೊತೆಗೆ ಸ್ವಭಾವ ಅಧ್ಯಾತ್ಮ ಮುಚ್ಚತೆ, ಜೀವ ಅಂತಲೇ ಅರ್ಥ. ಅಧ್ಯಾತ್ಮ ಶಬ್ದಕ್ಕೆ ಭಗವದ್ಗೀತೆಯಲ್ಲಿ ಜೀವ ಅಂತ ಅರ್ಥ. ಇದಕ್ಕೆಲ್ಲ ಬೇರೆ ಬೇರೆ ಥರ ವ್ಯಾಖ್ಯಾನಗಳಿದೆ. ಗೊಂದಲ ಇಲ್ಲದೇ ಇರುವಂತಹ ಅರ್ಥಗಳು. ಇಲ್ಲದೇ ಇದ್ದರೆ ಹಿಂದೆ ಮುಂದೆ ಹೊಂದಾಣಿಕೆ ಆಗಲ್ಲ. ಜೀವ ಅಂತ ಅರ್ಥ. ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಗೀತ. ಕರ್ಮ ಅಂದರೆ ಯಾವುದು ಅಂತ ಕೇಳಿದೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಅಂತ ನೇರ ಆಯಾ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಮ ಅಂದರೆ ಭಗವಂತನ ಕ್ರಿಯೆ, ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣವಾಗುವ ಭೂತಭಾವೋದ್ಭವಕರ, ಅಂದರೆ ಎಲ್ಲ ಜೀವರಾಶಿಗಳ ಸೃಷ್ಟಿಗೆ ಕಾರಣವಾಗಿರುವಂತಹ ಕರ್ಮಗಳೇನಿದ್ದಾವೆ ಅದನ್ನು ವಿಸರ್ಗವನ್ನೇ ಕರ್ಮ ಅಂತ ಕರೆದಿದ್ದು. ಅಂದರೆ ಭಗವತ್ ಕ್ರಿಯಾ ಅಂತ ಅರ್ಥ. ಕರ್ಮ ಶಬ್ದಕ್ಕೆ ದೇವರು ಮಾಡುವ ವ್ಯಾಪಾರಗಳು ಅಂತ ಇಟ್ಕೊಳ್ಬೋದು. ಆಮೇಲೆ ಅಧಿಭೂತಂ ಕ್ಷರೋಭಾವ, ಭಾವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪದಾರ್ಥಗಳು ಅಂತ ಅರ್ಥ. ಕ್ಷರೋಭಾವ ಅಂದರೆ ನಾಶವಾಗುವ ಪದಾರ್ಥಗಳು, ಅಂದರೆ ಪಂಚಭೂತಾತ್ಮಕವಾದ ಪ್ರಪಂಚ, ಅದನ್ನು ಅಧಿಭೂತ ಅಂತ ಕರೀತಾರೆ. ನಾಶವಾಗುವ ಪ್ರಪಂಚವನ್ನು ಅಧಿಭೂತ ಅಂತ ಕರೀತಾರೆ. ಅಧಿದೈವ ಪುರುಷಶ್ಚ ಅಧಿದೈವತಂ, ಅಂದರೆ ಅಧಿದೈವ ಅಂದರೆ ಅಧಿ ಅಂದರೆ ಇದನ್ನು ಕುರಿತು ಅಂತ, ಪುರುಷ ಜೀವ ಅವನನ್ನು ಅಧಿದೈವ ಅಂತ ಕರೀತಾರೆ. ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ ಅಂತ ಯಜ್ಞ ಸಮಸ್ತ ಜೀವನ ಪ್ರೇರಕನಾದ ನಾನು ಅಧಿಯಜ್ಞ ಅಂತ ಕರೆಸಿಕೊಂಡಿದ್ದೇನೆ. ಯಜ್ಞನಾಮಕನಾದವನು ಭಗವಂತನೇ. ಅದಕ್ಕೋಸ್ಕರ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭೃತ್ ಯಜ್ಞ ಸಾಧನ ಅಂತ ಯಜ್ಞ ಅನ್ನೋದು ಭಗವಂತನಿಗೆ ಸಂಬಂಧಪಟ್ಟ ಶಬ್ದ. ಈ ರೀತಿಯಾಗಿ ಇನ್ನು ಪ್ರಯಾಣ ಕಾಲ ಅಂತಂದರೆ ಅಂತ್ಯಕಾಲ ಅಂತ ಅರ್ಥ. ಪ್ರಾಣ ಪ್ರಯಾಣ ಸಮಯವನ್ನೇ ಪ್ರಯಾಣ ಕಾಲ ಅಂತ. ಬೆಂಗಳೂರು ಮೈಸೂರು ಪ್ರಯಾಣ ಅಲ್ಲ, ಚರ್ಮದೇಹ ತ್ಯಾಗ. ಅಂದರೆ ಸಾಧಕನಾಗಿ, ಅಂದರೆ ಈಗ ಪ್ರತಿ ಜನ್ಮದಲ್ಲಿಯೂ ಕೂಡ ನಾವು ಅದನ್ನು ಇದೇ ಅಧ್ಯಾಯದ ಕೊನೆಗೆ ಹೇಳ್ತಾನೆ. ಕೆಲವರು ಪ್ರಾಣಗಳು ದಕ್ಷಿಣಾಯನದಲ್ಲಿ ಹೋಗುತ್ತೆ, ಉತ್ತರಾಯಣದಲ್ಲಿ ಹೋಗುತ್ತೆ. ಆ ಕಾಮನೆಗಳಿಂದ ಸಹಿತವಾದ ಪ್ರಾಣತ್ಯಾಗವನ್ನು ದಕ್ಷಿಣಾಯನದಲ್ಲಿ ಮಾಡಿದರೆ ಅವರಿಗೆ ಉತ್ತಮ ಲೋಕಗಳ ಪ್ರಾಪ್ತಿ, ಉತ್ತರಾಯಣ ಕಾಲದಲ್ಲಿ ಪ್ರಾಣತ್ಯಾಗ ಮಾಡಿದಷ್ಟು ಉತ್ತಮ ಲೋಕಗಳ ಪ್ರಾಪ್ತಿ ಆಗಲ್ಲ ಅಂತ ಅದಕ್ಕೆಲ್ಲ ಮತ್ತೆ ಒಂದು ಒಳ್ಳೆಯ ಉತ್ತರಗಳನ್ನು ಕೊಟ್ಟಿದ್ದಾನೆ. ಅಂದರೆ ಈಗ ದೇಹದಿಂದ ಪ್ರಾಣೋತ್ಕ್ರಮಣ ಆಗಬೇಕಾದ್ರೆ, ಜೀವ ಹೋಗಬೇಕಾದ್ರೆ ಕೆಲವರಿಗೆ ಕಣ್ಣಿನಿಂದ ಜೀವ ಹೋಗುತ್ತೆ, ಕೆಲವರಿಗೆ ಮೂಗಿನಿಂದ ಹೋಗುತ್ತೆ, ಕೆಲವರಿಗೆ ಬಾಯಿಂದ ಹೋಗುತ್ತೆ, ಕೆಲವರಿಗೆ ಕಿವಿಯಿಂದ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಪ್ರಾಣ ಹೀಗೆ ಹೋಗುತ್ತೆ. ತುಂಬ ಕೊಳಕು ಚೇತನ ಆದರೆ ಮಲಮೂತ್ರ ದ್ವಾರದಲ್ಲಿ ಪ್ರಾಣ ಹೋಗುತ್ತೆ. ಅವರು ತುಂಬ ತಾಮಸ ಚೇತನ ಅಂತ ಅರ್ಥ. ರಾಜಸರಿಗೆ ಸಾತ್ವಿಕರಿಗೆಲ್ಲ ಮುಖದ ಅವಯವಗಳಿಂದ ಪ್ರಾಣ ಹೋಗುತ್ತೆ, ಕೆಲವರಿಗೆ ಮಲಮೂತ್ರ ದ್ವಾರದಿಂದ ಪ್ರಾಣ ಹೋಗುತ್ತೆ. ಇನ್ನು ತುಂಬ ಉತ್ಕೃಷ್ಟ ಚೇತನರಿಗೆ ತಲೆಯ ಶಿರೋರಂಧ್ರ ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗುತ್ತೆ. ಬ್ರಹ್ಮರಂಧ್ರದಿಂದ ಪ್ರಾಣ ಹೋಯಿತು ಅಂದರೆ ಅವನು ಮತ್ತೆ ತಿರುಗಿ ಬರಲ್ಲ. ಹಾಗೆ ಮಲಮೂತ್ರ ದ್ವಾರದಿಂದ ಪ್ರಾಣ ಹೋದರೂ ಅವನು ಮತ್ತೆ ತಿರುಗಿ ಬರಲ್ಲ. ಅವನಿಗೆ ನರಕ ಫಿಕ್ಸು, ಇವನಿಗೆ ಮೋಕ್ಷ ಫಿಕ್ಸು. ಆದ್ದರಿಂದ ಪ್ರಾಣ ಎಲ್ಲಿಂದ ಹೋಯಿತು ಅನ್ನುವುದು ತುಂಬ ಮುಖ್ಯ. ಸಾಮಾನ್ಯ ಬಾಯಿ ಕಣ್ಣುಗಳು ನಮಗೆ ಗೊತ್ತಾಗುತ್ತೆ ಪ್ರಾಣ ಪ್ರಯಾಣದ ಜಾಗ, ಆದರೆ ಮೂಗಿನಿಂದಲೂ ಹೋಗ್ಬೋದು, ಕಿವಿಯಿಂದಲೂ. ಎಲ್ಲೆಲ್ಲಿ ದ್ವಾರಗಳಿದೆಯೋ ಅಲ್ಲಿಂದ ಜೀವ ಹೊರಟು ಹೋಗ್ತಾನೆ. ಸುಷುಮ್ನಾ ನಾಡಿಯಿಂದ ಇಲ್ಲಿ ಪ್ರಾಣೋತ್ಕ್ರಮಣ ಆಗಬೇಕಾದ್ರೆ ಇದೇನಿದೆ ನೆತ್ತಿ, ನಡುನೆತ್ತಿ, ಅದು ಬಿರಿಯುತ್ತೆ, ಅದು ಒಡೆಯುತ್ತೆ. ಅದು ಒಡೆದಾಗ ಅಲ್ಲಿಂದ ಪ್ರಾಣೋತ್ಕ್ರಮಣ ಆದರೆ ಅವನು ಮತ್ತೆ ತಿರುಗಿ ಬರಲ್ಲ. ಯಾಕೆಂದರೆ ಸುಷುಮ್ನಾ ನಾಡಿ ನೇರ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ನಾಡಿ. ಶತಂಚ ಏಕಾಚ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ಅಂತ ಛಾಂದೋಗ್ಯದಲ್ಲಿ ಇದನ್ನು ವಿವರಣೆ ಮಾಡಿದ್ದಾರೆ. ಕಾಟಕದಲ್ಲೂ ಬರುತ್ತೆ ಅದು 100+1. ಅದನ್ನು ಪ್ರತ್ಯೇಕ 1 ಅಂತ ಯಾಕೆ ಹೇಳಿದ್ರು ಅಂದರೆ, ಯಾವ ನರನಾಡಿಗಳಲ್ಲಿ ಪ್ರಾಣ ಹೋದರೂ ಮತ್ತೆ ಪುನರಾವರ್ತಿ ಇದೆ, ಮತ್ತೆ ಈ ಭೂಮಿಗೆ ಬಂದು ಬೀಳ್ತಾನೆ ಅವನು. ಆದರೆ ಸುಷುಮ್ನಾ ಮಾರ್ಗದಿಂದ ಪ್ರಾಣ ಹೋದವನು ಮತ್ತೆ ಈ ದೇಹಕ್ಕೆ ಬರಲ್ಲ ಅವನು. ಆ ಪ್ರಯಾಣ, ಇಲ್ಲಿ ಪ್ರಯಾಣ ಅಂತ ಹೇಳಿದ್ದು ಸುಷುಮ್ನಾ ಮಾರ್ಗದಿಂದ ಪ್ರಯಾಣ ಮಾಡಿದವನಿಗೆ ಪುನರಾವೃತ್ತಿ ಇಲ್ಲ, ಅವನಿಗೆ ಮತ್ತೆ ಬರುವುದಿಲ್ಲ. ಆ ಸಮಯದಲ್ಲಿ ನನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಅದರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾನೆ. ಮಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಮೇವೈತಿ ಕೌಂತೆಯ. ಇದು ತುಂಬ ಪ್ರಸಿದ್ಧವಾದ ಮಾತು. ಪ್ರಾಣ ಪ್ರಯಾಣದ ಸಮಯದಲ್ಲಿ ನೀವು ಯಾವ ಫೀಲಿಂಗ್ ಮಾಡ್ಕೊಳ್ತೀರಿ,
ಮುಂದಿನ ಜನ್ಮ ಅದು ಫಿಕ್ಸ್ ಆಗುತ್ತೆ. ಆಯಿತಾ? ನೀವು ಪ್ರಾಣ ಪ್ರಯಾಣದಲ್ಲಿ ಭಾಗವತಲ್ಲೇ ಬರುತ್ತೆ, ಅವನು ಜಡ ಭರತ ಅನ್ನುವ ಚಕ್ರವರ್ತಿ ಅಂತ್ಯಕಾಲದಲ್ಲಿ ಜಿಂಕೆ ಅಂತ ಇನ್ನೊಂದು ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಕೊನೇ ಮೂಮೆಂಟ್ಸಲ್ಲಿ ಏನು ಆಲೋಚನೆ ಬರುತ್ತೆ ಮುಂದಿನ ಜನ್ಮಕ್ಕೆ ಅದು. ಮೊಬೈಲ್ ಹಿಡ್ಕೊಂಡೇ ಸತ್ತರೆ ಮುಂದೆ ಮೊಬೈಲ್ ಕಂಪನಿ ಮಾಲೀಕ ಆಗ್ತಾನೆ ಅವನು ಇನ್ನೊಂದು ಜನ್ಮದಲ್ಲಿ. ಆಯಿತಾ? ಯಾವ ಭಾವ ಬರುತ್ತೋ ಆ ಭಾವದಲ್ಲಿ ಹುಟ್ಟುತ್ತಾನೆ. ಹರಿಯನ್ನೇ ಸ್ಮರಣೆ ಮಾಡಿ ಹುಟ್ಟರೆ ಅವನು ಹರಿಯೇ ಆಗಲ್ಲ, ಹರಿಯ ಭಕ್ತನಾಗಿ ಮೋಕ್ಷಕ್ಕೆ ಹೋಗುತ್ತಾನೆ. ಆದ್ದರಿಂದ ಕೊನೆಯ ಸ್ಮರಣೆ ತುಂಬ ಇಂಪಾರ್ಟೆಂಟ್. ಕೊನೆಯ ಸ್ಮರಣೆ ಅಂದರೆ ಅದೇನೋ ಟಕ್ಕಂತ ನೆನಪಾಗಲ್ಲ, ಜೀವನ ಪೂರ್ತಿ ಪ್ರಾಕ್ಟೀಸ್ ಆಗಿದರೆ ಕೊನೆಗೆ ಅದು ನೆನಪಾಗುತ್ತೆ. ಹಾಗಾಗಿ ಜೀವನ ಪೂರ್ತಿ ದೇವರನ್ನು ಪ್ರಾಕ್ಟೀಸ್ ಮಾಡಬೇಕು, ಕೊನೆಗೆ ಆ ಭಗವತ್ ಪ್ರಜ್ಞೆ ಜಾಗೃತವಾಗುತ್ತೆ ಅಂತ ಇದು ಪ್ರಧಾನವಾಗಿ ತಮ್ಮೇ ವೈತಿ, ಇದರಲ್ಲಿ ನೋ ಡೌಟು ಅಂತ ಹೇಳ್ತಾನೆ ದೇವರು. ಯಾರೋ ಕೇಳಿದ್ರು ನಮಗೆ ಈ ಜನ್ಮದಲ್ಲಿ ತುಂಬ ಕಷ್ಟ ಇದೆ, ನೀವು ಫೈನಾನ್ಸ್ ಬಗ್ಗೆ ತುಂಬ ಹೇಳ್ತಿರ್ತೀರಿ, ಕಷ್ಟದಲ್ಲಿದ್ದವ್ರಿಗೆ ಏನು ಮಾಡಬೇಕು, ದುಡ್ಡು ಸಿಗಲಿಲ್ಲ ಅಂದರೆ ಅಂತ. ಇದರಲ್ಲಿ ಏನಾದರೂ ಟಿಪ್ಸ್ ಇದೆಯಾ? ಕೊನೆಯ ಕಾಲದಲ್ಲಿ ದುಡ್ಡು ಅಂದರೆ ನಮಗೆ ದುಡ್ಡು ಸಿಗುತ್ತಾ ಇನ್ನೊಂದು ಜನ್ಮದಲ್ಲಿ ಅಂತ? ಖಂಡಿತ ಸಿಗುತ್ತೆ. ಸ್ವಾಮಿತ್ವ ನಿಮ್ದಿರಲ್ಲ, ಯಾವುದೋ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ಹುಟ್ಟಿರ್ತೀರಿ, ಎಲ್ಲ ಬೇಕಾದಷ್ಟು ದುಡ್ಡು ನೋಡ್ತಿರ್ತೀರಿ, ನಿಮ್ದಾಗಿರಲ್ಲ. ಅವನು ದೇವರು ಜಾಣತನ ಮಾಡ್ತಾನೆ. ಹಾಗಾಗಿ ಏನು ಸ್ಮರಣೆ ಮಾಡ್ತೀರಿ ಅಂತ್ಯಕಾಲದಲ್ಲಿ ಅದನ್ನು ದೇವರು ಕೊಟ್ಬಿಡ್ತಾನೆ. ಆದ್ದರಿಂದ ನಿನ್ನ ಪ್ರಯಾಣ ಕಾಲ ಅಂದರೆ ನಿನ್ನ ಅಂತ್ಯಕಾಲ ಸರಿಯಾಗಿರಬೇಕು ಅಂದರೆ ಅನುಸ್ಯೂತವಾಗಿ ಬದುಕಿನಲ್ಲಿ ನನ್ನನ್ನು ಸ್ಮರಣೆ ಮಾಡಿರಬೇಕು. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧೆಚ. ನೀನು ಕ್ಷತ್ರಿಯ, ನಿನಗೆ ಯುದ್ಧ ರೂಪವಾದ ಕರ್ಮ. ನೀನು ಬ್ರಾಹ್ಮಣ ಆದರೆ ವೇದಾಧ್ಯಯನ ಮಾಡು, ನನ್ನನ್ನು ಸ್ಮರಣೆ ಮಾಡಿಕೊಂಡು ವೇದಾಧ್ಯಯನ ಮಾಡ್ತಾ ಇರು, ವೇದಾಂತ ಅಧ್ಯಯನ ಮಾಡ್ತಾ ಇರು ಅಂತ ಬ್ರಾಹ್ಮಣರಿಗೆ. ಅವನು ಕ್ಷತ್ರಿಯ ಆದ್ದರಿಂದ ನೀನು ಯುದ್ಧ ಮಾಡು, ನಾನು ಸ್ಮರಣೆ ಮಾಡ್ಕೊಂಡು ಮಾಡು. ಯುದ್ಧ ಮಾಡಬೇಕು ಅಂತ ಮಾಡಬೇಡ. ಪ್ರತಿಯೊಂದು ಕ್ರಿಯೆಗಳ ಜೊತೆಗೆ ಈಗ ವಾಸ್ತವಿಕವಾಗಿ ಗಾಯತ್ರಿ ಜಪ ಬ್ರಾಹ್ಮಣ ಮಾಡಬೇಕಾದ್ರೂ ಮಧ್ಯದಲ್ಲಿ ಜೋರಾಗಿ ಹರಿನಾಮ ಸ್ಮರಣೆ ಮಾಡಬೇಕು. ಯಾಕೆ ಅಂದರೆ ಅದು ಎಲ್ಲೋ ಲಿಂಕ್ ತಪ್ಪೋಗಿರುತ್ತೆ, ಅವನ ಹತ್ರ ಇದ್ದೀವಿ ಅನ್ನೋದು ಲಿಂಕ್ ತಪ್ಪೋಗಿರುತ್ತೆ, ಬಾಯಲ್ಲಿ ಶಬ್ದಗಳು ಬರ್ತಾ ಇರುತ್ತೆ, ಅದು ಪ್ರಯೋಜನ ಆಗಲ್ಲ. ಮನಸ್ಸು ಕನೆಕ್ಟ್ ಆಗಬೇಕು, ಶಬ್ದಗಳು ಕನೆಕ್ಟ್ ಆಗೋದಲ್ಲ, ಮನಸ್ಸು ಕನೆಕ್ಟ್ ಆಗಬೇಕು ಅವನಿಗೆ. ಆವಾಗ ನಿನ್ನ ಸಾಧನೆ ಪಕ್ವತೆಗೆ ಬರುತ್ತೆ. ಆದ್ದರಿಂದ ಸರ್ವೇಷು ಕಾಲೇಶು ಅನುಸ್ಮರ. ಕೊನೆ ಕಾಲದ ಸ್ಮರಣೆ ಮಾಡಿದರೆ ಒಳ್ಳೇದಾಗ್ಬಿಡುತ್ತಲ್ವ ಅಂದರೆ ಇದು ಪ್ರಾಕ್ಟೀಸ್ ಆಗಬೇಕು. ಬೆಳಿಗ್ಗೆಯಿಂದ ರಾತ್ರಿ ತನಕ ಇದ್ದ ಚಿಂತನೆ ಕನಸಿನಲ್ಲೂ ಬರುತ್ತೆ. ಆಯಿತಾ? ಆದ್ದರಿಂದ ನೀನು ಯಾವುದೋ ಒಂದು ಕಾಲದಲ್ಲಿ ಮಾಡ್ತೀನಿ ಅಥವಾ ಕ್ಯಾಸೆಟ್ ಹಾಕ್ಕೊಂಡು ನಾರಾಯಣ ಅಂದ್ಬಿಡ್ತೀನಿ ಅಂತೆಲ್ಲ ಅನ್ಲಿಕ್ಕೆ ಅದು ಆಗೋದೇ ಇರುವ ಮಾತು. ಅದಕ್ಕೆ ಅಭ್ಯಾಸ ಯೋಗಯುಕ್ತೇನ ಚೇತಸ ಅನನ್ಯಗಾಮಿನ. ಚಂಚಲವಾಗದೇ ಇರುವ ಮನಸ್ಸು, ಒಳ್ಳೆ ಪ್ರಾಕ್ಟೀಸಿಂದ ಹದಗೊಂಡಿರುವ ಮನಸ್ಸಿನಿಂದ ನನ್ನನ್ನು ಹಿಡಿಲಿಕ್ಕಾಗುತ್ತೆ. ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಮತ್ತೆ ಮತ್ತೆ ದೇವರನ್ನು ಅನುಚಿಂತನೆ ಮಾಡ್ತಾ ನನ್ನನ್ನೇ ಹೊಂದುತ್ತಾನೆ. ಅದಕ್ಕೆ ಹೇಳ್ತಾರೆ, ಇನ್ನು ಅಂತ್ಯಕಾಲದ ಸ್ಮರಣೆ ಮಾಡಬೇಕಾದ ರೂಪ ಯಾವುದು, ಹೇಗಿರಬೇಕು? ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಪ್ಪರಸ್ತಾತ್. ಆ ಭಗವದ್ಧ್ಯಾನದ ಸ್ವರೂಪವನ್ನು ಹೇಳ್ಬಿಡ್ತಾನೆ ದೇವರು. ಯಾವ ಥರ ಅಂತ ಅಂತ್ಯಕಾಲದ ಸ್ಮರಣೆ ಹೇಗಿರಬೇಕು ಆ ಚಿತ್ರವನ್ನು ಕೊಟ್ಬಿಡ್ತಾನೆ. ಇಷ್ಟು ಕ್ಲಿಯರ್ ಆಗಿದೆ ಭಗವದ್ಗೀತೆಗೆ, ಇಷ್ಟು ಸರಿಯಾದ ಪಿಕ್ಚರ್ನಿ. ನೀನು ಏನು ಸ್ಮರಣೆ ಮಾಡಬೇಕು ಅಂತ ಆ ವಸ್ತುವನ್ನು ಕೊಟ್ಬಿಡ್ತಾನೆ. ಕೆಲವ್ರಿಗೆ ಭಾಷಣ ಮಾಡಬೇಕು ಅಂತ ಟೀಚರ್ ಹೇಳಿರ್ತಾರೆ ವಿದ್ಯಾರ್ಥಿಗೆ, ಅವನು ಹಿಂದೆ ಮುಂದೆ ನೋಡ್ತಿರ್ತಾನೆ, ನಾನೇ ಬರೆದು ಕೊಡ್ತೀನಪ್ಪ, ಬರೆದು ಕೊಡ್ತಾರೆ. ಆಮೇಲೆ ಅದನ್ನು ಹೆಂಗೆ ಹೇಳಬೇಕಪ್ಪ, ನಾನೇ ಹೇಳಿಸ್ತೀನಿ, ನಾನೇ ಎಲ್ಲ ಮಾಡ್ತೀನಿ ಅಂತ. ಇಷ್ಟು ಮಾಡಿದರೂ ಆಗಲ್ಲ ಅಂದರೂ ಇದು ಆಶ್ಚರ್ಯಕರವಾದ ಸಂಗತಿ ಅಂತ. ಕವಿಂ ತುಂಬ ದೊಡ್ಡ ಜ್ಞಾನಿ ಭಗವಂತ. ಪುರಾಣ ಅಂದರೆ ಅನಾದಿ ಕಾಲದಿಂದ ಇದ್ದಾನೆ. ಅನುಶಾಸಿತಾರಂ, ಜಗತ್ತನ್ನೆಲ್ಲ ಶಾಸನ ಮಾಡ್ತಾನೆ. ಅಣೋರಣೀಯ ಮಹತೋ ಮಹೀಯಾನ್, ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಅದು ತುಂಬ ಅದ್ಭುತ, ಅದರ ವಿವರಣೆಯೇ ಅದ್ಭುತ. ಅದು ವಾಮನಾವತಾರ ಆದಾಗ ರಾಯರು ವರ್ಣನೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅತ್ಯಣು ರೂಪಂ ಅಂತ. ಎಷ್ಟು ಅಣು ಅಂದರೆ ಕಶ್ಯಪರ ಮನೆ ಹಿಂದೆ ಒಂದು ನದಿ ಹರಿತಾ ಇತ್ತಂತೆ. ಅವನು ಆ ಬಲಿಚಕ್ರವರ್ತಿಯನ್ನು ದಮನ ಮಾಡಲಿಕ್ಕೆ ಹೋಗಬೇಕು, ಅವರಿಗೆ ವಿಶ್ವರೂಪ ತೋರಿಸಿ ತನ್ನ ಶಕ್ತಿ ಏನು ಅಂತ ತೋರಿಸಿದ್ದಾನೆ. ಅತ್ಯಂತ ಅಣುರೂಪದಿಂದ ಬಂದಿದ್ದಾನೆ. ಅದಕ್ಕೆ ವಾಮನ ಅಂತ ಹೆಸರು. ಕುಳ್ಳ ಅಂತ ಅರ್ಥ ಅಲ್ಲ, ಸುಂದರ ಅಂತ ಅರ್ಥ, ಅಣುರೂಪ ಅಂತ ಅರ್ಥ. ಅದು ಎಷ್ಟು ಅಣು ಅಂದರೆ ಅವರ ಮನೆಯ ಹಿಂಬದಿ ಇರುವ ನದಿಯಲ್ಲಿ ಒಂದು ಪಕ್ಕದಲ್ಲಿರುವ ನೆಲ್ಲಿಕಾಯಿ ಎಲೆ ಬೀಳ್ತಾ ಇತ್ತಂತೆ, ಒಣಗಿದ ಎಲೆ. ಆ ಒಣಗಿದ ಎಲೆಯನ್ನು ಬೋಟ್ ಮಾಡಿಕೊಂಡು ನರ್ಮದಾ ನದಿ ತೀರಕ್ಕೆ ಹೋದಂತೆ. ಒಣಗಿದ ಎಲೆಯನ್ನು ಬೋಟ್ ಮಾಡ್ಕೊಂಡು ಹೋದ ಅಂತ. ಅಷ್ಟು ಅಣುರೂಪ ವಾಮನ ರೂಪ. ಅದು ನಮಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು, ಅದಕ್ಕಿಂತ ಅಣುವಾಗಿದ್ದಾನೆ ಅವನು ದೇವರು. ಹೀಗೆಲ್ಲ ಅದ್ಭುತ ಇದೆ ದೇವರ ವ್ಯಾಪಾರ. ಅದೇ ಮಹತೋ ಮಹೀಯಾನ್, ತ್ರಿವಿಕ್ರಮ ರೂಪ. ಇಲ್ಲಿ ನಿಂತ್ಕೊಂಡು ಕಾಲೆತ್ತಿದ 25 ಕೋಟಿ ಯೋಜನ ಮೇಲೆ ಆ ಬ್ರಹ್ಮಾಂಡದ ಪರಿಧಿಯನ್ನು ಸೀಳಿ ಹಾಕಿತ್ತು. ಅದು ಎಂಥ ಪಾದ, ಎಂಥ ಚಲುವ ಪಾದವೋ ರಂಗಯ್ಯ ಅಂತಾರೆ. ಹೀಗೆ ಅಣೋರಣೀಯಾಂ ಸಮನಸ್ಮರೇದ್ಯ ಸರ್ವಸ್ಯ ಧಾತಾರಂ, ಎಲ್ಲ ಜಗತ್ತಿನ ಸೃಷ್ಟಿಕರ್ತ ನಾನಾಗಿದ್ದೇನೆ.
ಅಚಿಂತ್ಯ ರೂಪಂ. ಎಷ್ಟು ಆಲೋಚನೆ ಮಾಡಿದರೂ ಉಪನಿಷತ್ತು ಹೇಳುತ್ತೆ ತಂ ಸಂಪ್ರಶ್ನಂ ಅಂತ, ಇನ್ನೂ ಕ್ವಶನ್ ಆಗಿ ಉಳಿತಾನೆ. ನೀವು 1000 ಭಗವದ್ಗೀತೆ ಎಪಿಸೋಡ್ ಮಾಡಿ ಇನ್ನೂ ತಿಳಿಯುವ ಸಂಗತಿ ಭಗವದ್ಗೀತೆಯಲ್ಲಿ ಹಾಗೇ ಉಳಿಯುತ್ತೆ. ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ, ಅದನ್ನು ಕೃಷ್ಣನೇ ಮುಂದೆ ಹೇಳ್ಕೊಳ್ತಾನೆ. ಆಕಾಶದಲ್ಲಿ ಒಮ್ಮೆಲೆ 1000 ಸೂರ್ಯರ ಉದಯ ಆದರೆ ಏನು ಕಾಂತಿ ಬರುತ್ತೆ, ಭಾಸಸ್ತಸ್ಯ ಮಹಾತ್ಮನಃ ಅಂತ, ನನ್ನ ಬೆಳಕು ಆಗಿದೆ ಅಂತ ಹೇಳಿಕೊಳ್ತಾನೆ. ಅನಂತ ಸೂರ್ಯರ ಕಾಂತಿ ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಕತ್ತಲೆಯ ವ್ಯಾಪಾರವೇ ಇಲ್ಲ ಪರಮಾತ್ಮ. ಅನಾದಿ ಕಾಲದಿಂದ ಕತ್ತಲೆಯನ್ನೇ ನೋಡಿಲ್ಲ ಅವನು. ನೋಡಿಲ್ಲ ಅಂದ್ರೇನು, ಅದರ ಸಂಬಂಧವೇ ಇಲ್ಲ, ತಮೋಗುಣದ ವ್ಯಾಪಾರವೇ ಇಲ್ಲ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ, ಪ್ರಾಕ್ಟೀಸ್ ಮಾಡಿದ ಯೋಗಶಕ್ತಿ ಹೃದಯದಲ್ಲಿ ಜೀವಸ್ವರೂಪಭೂತವಾದ ಭಕ್ತಿಯಿಂದ ಅಂತ್ಯಕಾಲದಲ್ಲಿ ನನ್ನ ಈ ರೂಪವನ್ನು ಸ್ಮರಣೆ ಮಾಡ್ತಾ ಇದ್ದರೆ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ, ನೀನು ಆ ಪರಮಪುರುಷನಾದ ಭಗವಂತನನ್ನೇ ಹೊಂದುತ್ತಿ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರಭಕ್ಷೆ. ನನ್ನ ಸ್ಥಾನವನ್ನು ಹೊಂದಬೇಕಾದ್ರೆ ಬ್ರಹ್ಮಚರ್ಯ ಬೇಕು, ವೇದಜ್ಞಾನ ಬೇಕು, ಆಮೇಲೆ ನಿರಂತರ ನನ್ನ ಬಗ್ಗೆ ಆಸಕ್ತಿಗಳಿರಬೇಕು. ಆ ರೀತಿಯಾಗಿ ನನ್ನನ್ನು ಹೊಂದಬೇಕಾದ್ರೆ ಯೋಗ ಶಕ್ತಿಯನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡು ಅಂತ ಹೇಳಿದಾನೆ ದೇವರು. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ನಾನೇ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡುವ ಕ್ರಮ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ಏನೋ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿಬಿಡು. ಅಂದರೆ ಮುನ್ಗಡೆ ಕವಾಟಗಳು, ಪಕ್ಕದ ಕವಾಟ, ಪಶ್ಚಿಮ ಉತ್ತರ ಕವಾಟಗಳು ಅಂತೆಲ್ಲ ಇದೆ ದೇಹದಲ್ಲಿ. ಮುನ್ಗಡೆ 5 ಬಾಗಿಲು, ಆಚೆ ಈಚೆ ದಕ್ಷಿಣೋತ್ತರದಲ್ಲಿ 2 ಬಾಗಿಲು ಕಿವಿಗಳು, ಆಮೇಲೆ ಪೂರ್ವ ಪಶ್ಚಿಮದ ಬಾಗಿಲು ಮಲಮೂತ್ರ ದ್ವಾರಗಳು ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಡು, ಎಲ್ಲ ಕ್ಲೋಸ್ ಮಾಡು. ಪ್ರಾಣಾಯಾಮದಲ್ಲಿ ಆಸಕ್ತನಾಗಿ ಯಾವ ಇಂದ್ರಿಯಗಳು ಹೊರಗಡೆ ಪ್ರಪಂಚಕ್ಕೆ ಸಾಗದೇ ಇರುವ ಹಾಗೆ ಮನಸ್ಸಿನ ಮೂಲಕ ಕಂಟ್ರೋಲ್ ಮಾಡಿಕೊಂಡು ಮೂರ್ಧಿ ಆದಾಯ ಆತ್ಮನ ಪ್ರಾಣ, ನೆತ್ತಿಯ ತನಕ ಆ ಸುಷುಮ್ನಾ ನಾಡಿಯ ಮೂಲಕ, ಅದನ್ನು ಹೇಳಿದೆ ನಾನು ಅವಾಗ, ಸುಷುಮ್ನಾ ನಾಡಿಯ ಮೂಲಕ ಪ್ರಾಣವಾಯುವನ್ನು ಸಂಗ್ರಹ ಮಾಡಿಕೊಂಡು ಓಂ ಅನ್ನಬೇಕು. ಅದು ಹೇಗೆ ಅಂದರೆ ನಾಭಿಯಿಂದ ತಲೆ ತನಕ ಆ ಝೇಂಕಾರ ಹೊಡಿಬೇಕು. ನೀವು ಕಂಠದಿಂದ ಹೇಳೋದಲ್ಲ, ಓಂ ಅನ್ನೋದು ಓಂ, ಅದು ಕಂಠದಿಂದ ಬರುತ್ತೆ. ಅದು ಓಂ ಅನ್ನೋದು ಜಪ ಅಲ್ಲ, ಅದು ಧ್ಯಾನ ಬರಬೇಕಾದ್ರೆ ಓಂ ಅಂತ ನಾಭಿಯಿಂದ ತಲೆಗೆ ಝೇಂಕಾರ ಹೊಡಿಬೇಕು, ಮೂರ್ಧಿ ತನಕ ಹೋಗಬೇಕು, ಮೂರ್ಧಿ ತಲೆ ತನಕ ಹೋಗಬೇಕು. ಅದು ಅಂದರೆ ಇಡೀ ನರನಾಡಿಗಳನ್ನು ಶುದ್ಧಿ ಮಾಡುತ್ತೆ ಅದು ಓಂಕಾರ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ. ಹೀಗೆ ಓಂಕಾರದಿಂದ ಆ ಗುಣಪರಿಪೂರ್ಣನಾದ ಭಗವಂತನನ್ನು ಓಂ ಅಂತ ನಿಧಾನಕ್ಕೆ ಚಿಂತನೆ ಮಾಡ್ತಾ ಇದ್ರೆ ಈ ದೇಹ ತ್ಯಾಗ ಮಾಡಿ ನನ್ನನ್ನು ಮುಟ್ಟುಬಿಡ್ತಿ. ಇಷ್ಟು ಸುಲಭವಾಗಿ ಹೇಳಿಬಿಟ್ಟಿದ್ದಾನೆ. ಆದರೆ ಜಗತ್ತಿನ ವಿಚಾರಗಳನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿದ್ದಾನೆ. ನಮಗೆ ಆ ಸ್ಟಾಪ್ ಮಾಡೋದು ಇನ್ನೂ ಉಪಾಯ ಗೊತ್ತಾಗ್ತಾ ಇಲ್ಲ. ದೇವರ ವಿಚಾರ ಸ್ಟಾಪ್ ಮಾಡಿದರೆ ಈ ಕ್ಷಣದಲ್ಲಿ ನಿಲ್ಲಿಸ್ಬಿಡ್ಬೋದು. ಭಗವಂತನ ವಿಚಾರ ನಿಲ್ಲಿಸೋದು ಬಹಳ ಕಷ್ಟ ಇದೆ. ಅದನ್ನೇ ಹೇಳ್ತಾನೆ, ನನ್ನನ್ನು ಬ್ಯಾಲೆನ್ಸ್ ಮಾಡಬೇಡ. ಕೆಲವರು ಏನು ಮಾಡ್ತಾರೆ, 1 ಗಂಟೆ ವಿಷ್ಣುದಾಸರಾಮ ಪಾರಾಯಣ ಮಾಡಿಬಿಡೋಣ, 10 ಗಂಟೆ ಜಗತ್ತಿನ ಕೆಲಸ ಮಾಡಿಬಿಡೋಣ. ಬ್ಯಾಲೆನ್ಸ್ ಮಾಡಿದರೆ ನಾನು ಸಿಗಲ್ಲ ನಿನಗೆ. ಅನನ್ಯಚೇತ ಸತತಂ. ಅನನ್ಯಚೇತ ಅಂದರೆ ಬೇರೆ ಕಡೆ ನಿನ್ನ ಮನಸ್ಸನ್ನು ಹಾಕಿ ನನ್ನನ್ನು ಧ್ಯಾನ ಮಾಡಲಿಕ್ಕೆ ಬರಬೇಡ. ಸಂಪೂರ್ಣ ನೀನು ನನಗೇ ಸಮರ್ಪಣೆ ಮಾಡಿಕೊಳ್ತೀಯ ಆದರೆ ನಾನು ನಿನಗೆ ಸಿಗ್ತೀನಿ. ನೀನು ಅವರೂ ಬೇಕು, ಇದೂ ಬೇಕು, ಜಗತ್ತೂ ಬೇಕು, ಈ ದೇವರೂ ಬೇಕು. ನೀನು ಆ ಥರ 50-50 ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ತಸ್ಯಾಹಂ ಸುಲಭ ಪಾರ್ಥ. ಯಾರು ನನ್ನನ್ನೇ ಹಿಡ್ಕೊಂಡಿರ್ತಾರೆ ಅವರಿಗೆ ನಾನು ಸುಲಭನಾಗ್ತೀನಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ. ನನ್ನನ್ನು ಪಡೆದ ಮೇಲೆ ಮತ್ತೆ ಈ ಜನನ ಮರಣಗಳು ಅನ್ನುವ ವ್ಯವಸ್ಥೆಗೆ ನೀನು ಬರಲ್ಲ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಎಷ್ಟು ಸ್ಪಷ್ಟ ಮಾತು ನೋಡಿ. ನೀವು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಯಾವ ದೇವತೆಗಳನ್ನು ಆರಾಧನೆ ಮಾಡಿದರೂ ಮತ್ತೆ ಇಲ್ಲಿ ಹುಟ್ಟುತ್ತೀರಿ, ಮತ್ತೆ ಇಲ್ಲಿ ಸಾಯ್ತೀರಿ. ಯಾವ ಬ್ರಹ್ಮನಿಗೂ ಮೋಕ್ಷ ಕೊಡ್ಲಿಕ್ಕೆ ಬರಲ್ಲ, ಯಾವ ರುದ್ರನಿಗೂ ಮೋಕ್ಷ ಕೊಡ್ಲಿಕ್ಕೆ ಬರಲ್ಲ. ಕೈಲಾಸ ತನಕ ಯಾತ್ರೆ ಮಾಡಿದ ಕೃಷ್ಣ, ಮಕ್ಕಳಾಗಲಿಲ್ಲ ಅಂತ ಯಾತ್ರೆ ಮಾಡಿದ ಅಂತ ಕಥೆ ಇದೆ ಪುರಾಣದಲ್ಲಿ ರುಕ್ಮಿಣಿ ಜೊತೆಗೆ. ಅದಕ್ಕಲ್ಲಿ ಪುರಾಣದಲ್ಲೇ ಉತ್ತರ ಕೊಡ್ತಾರೆ. ಕೈಲಾಸ ತನಕ ಯಾತ್ರೆ ಮಾಡ್ಕೊಂಡು ಹೋದ ರುದ್ರದೇವರ ಹತ್ರ ಮೋಕ್ಷ ಕೊಡು ಅಂತ ಕೇಳಿದ್ನಂತೆ. ಹೇ ಅದೆಲ್ಲ ನೀನು ಕೊಡ್ತೀನಿ, ನನಗೆ ಮೋಕ್ಷ ಎಲ್ಲ ಕೊಡ್ಲಿಕ್ಕಾಗಲ್ಲ, ಬೇಕಾದ್ರೆ ಭೂಲೋಕದ ಮಕ್ಕಳು ಮನೆ ಕೊಡ್ತೀನಿ ಅಷ್ಟೇ. ಅಂದರೆ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳು ಭೌತಿಕ ಜೀವನಕ್ಕೆ ಬೇಕಾದ ಸುಖ ಸಾಮಗ್ರಿಗಳನ್ನು ಕೊಟ್ಟಾರು, ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ಮತ್ತೆ ನಿನಗೆ ಜನನ ಮರಣಗಳು ಸುಖ ದುಃಖಗಳ ಸಂಬಂಧ ಈ ಭೂಲೋಕದಲ್ಲಿ ಅಂಟಬಾರದು ಅಂದರೆ ನೀನು ನನ್ನನ್ನೇ ಧ್ಯಾನ ಮಾಡಬೇಕು. ಅದನ್ನೇ ಬಹಳ ಇಂಪಾರ್ಟೆಂಟ್ ಶ್ಲೋಕ ಇದು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ಆ ಚತುರ್ಮುಖ ಬ್ರಹ್ಮನಿಂದ ಎಲ್ಲ ಜೀವರಾಶಿಗಳು ಈ ಭೂಮಿಗೆ ಬಂದು ಬೀಳ್ತಾರೆ ನನ್ನನ್ನು ನಂಬದೇ ಇದ್ದರೆ. ನನ್ನನ್ನು ನಂಬಿದವರು ಮತ್ತೆ ಯಾವುದೇ ಅಲ್ಪ ಜೀವನೇ ಆಗಿರಲಿ ಅವನಿಗೆ ಮೋಕ್ಷ ಕೊಡ್ತೇನೆ, ಶಾಶ್ವತ ಸುಖ ಕೊಡ್ತೇನೆ.
ಅದರಲ್ಲೇನು ಬ್ರಹ್ಮದೇವರಿಗೆ ಮಾತ್ರ ಮೋಕ್ಷ ಕೊಡೋದು ಅಂತಿಲ್ಲ. ಶಬರಿಗೆ ಮೋಕ್ಷ ಕೊಟ್ಟ, ಶರಭಂಗರಿಗೆ ಮೋಕ್ಷ ಕೊಟ್ಟ, ಆ ಮಾಂಸ ತಿನ್ನುವ ಹದ್ದು ಜಟಾಯು ಅದಕ್ಕೆ ಮೋಕ್ಷ ಕೊಟ್ಟ ದೇವರು. ನಾನು ಎಲ್ಲರಿಗೂ ಸುಲಭನೋ ಹರಿ, ಏನು ಮಾನವರಿಗೆ ಅಂತೇನಿಲ್ಲ, ದಾನವನೇ ಆದರೂ ಅವನಿಗೆ ಮೋಕ್ಷ ಕೊಡ್ತೀನಿ. ಬಲಿಚಕ್ರವರ್ತಿಗೆ ಮೋಕ್ಷ ಕೊಟ್ಟ. ಆದ್ದರಿಂದ ಯಾರ್ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಯಾವುದೇ ಸ್ತರದಲ್ಲಿರಲಿ, ಅರ್ಹತೆ ಇದ್ದರೆ ಆಯಿತು. ನನ್ನನ್ನು ಸರಿಯಾಗಿ ಧ್ಯಾನ ಮಾಡಿ ಅನನ್ಯ ಚೇತಾಹ ಆದರೆ ಆಯಿತು. ನನ್ನಲ್ಲಿ ದೃಢವಾದ ಮನಸ್ಸಿದ್ರೆ ಅವರಿಗೆ ನಾನು ಮೋಕ್ಷ ಕೊಡ್ತೇನೆ. ಸಹಸ್ರ ಯುಗ ಪರ್ಯಂತಂ ಅಹರಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರಿ ವಿದೋ ಜನಾಹ ಅಂತ ಏನು ಬ್ರಹ್ಮನ ಕಾಲವನ್ನು ಹೇಳ್ತಾರೆ, ಅದೆಲ್ಲವನ್ನು ಹಗಲು ರಾತ್ರಿಗಳ ಲೆಕ್ಕಾಚಾರವನ್ನು ಹೇಳಿದ್ದಾರೆ. ಅಂದರೆ ಪ್ರಳಯ ಆಗುವ ಕಾಲ, ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು. ಚತುರ್ಯುಗಗಳು 1000 ಬಾರಿ ರಿಪೀಟ್ ಆದರೆ ಬ್ರಹ್ಮದೇವರಿಗೆ ಒಂದು ಹಗಲ ಆಗುತ್ತೆ. ಆ ಥರ 100 ಬ್ರಹ್ಮದೇವರ ಆಯುಷ್ಯ ಕಳೆದರೆ ಒಂದು ಪ್ರಳಯ ಕಾಲ ಆಗುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಹರಾಗಮೆ. ಹಗಲು ಬಂದಾಗ ಅವ್ಯಕ್ತ ಅಂದರೆ ಕಾರಣನಾದ ನನ್ನಿಂದ, ವ್ಯಕ್ತಯ ಅಂದರೆ ಕಾರ್ಯಪ್ರಪಂಚವೆಲ್ಲವೂ ಮತ್ತೆ ಸೃಷ್ಟಿಗೆ ಬರುತ್ತೆ. ಈ ಥರ ಒಂದಲ್ಲವೋ, ಅಂದರೆ ಕೆಲವರಿಗೆ ಮೋಕ್ಷ ಕೊಟ್ಟು ಅಯ್ಯೋ ಅವಾಗ ದುಡ್ಡಿತ್ತಪ್ಪ ಕೊಟ್ಟೆ, ಈಗ ದಾನ ಮಾಡಿ ನನ್ನ ಹತ್ರನೇ ಇಲ್ಲ, ನೀನೇ 2 ರೂಪಾಯಿ ಕೊಡು, ಆ ಥರ ಸ್ಥಿತಿ ನನಗೆ ಯಾವತ್ತೂ ಬರೋದೇ ಇಲ್ಲ. ಅನಂತ ಕೋಟಿ ಬ್ರಹ್ಮರುದ್ರಾದಿಗಳನ್ನು ಉದ್ಧಾರ ಮಾಡಿಯಾಗಿದೆ. ಇನ್ನು ಮುಂದೆ ಅನಂತ ಕೋಟಿ ರುದ್ರರನ್ನು ಉದ್ಧಾರ ಮಾಡಲಿಕ್ಕಿದ್ದೇನೆ. ಆದರೆ ನಾನು ಮಾತ್ರ ಹಾಗೇ ಇದ್ದೇನೆ, ನನ್ನಲ್ಲಿ ಯಾವ ವಿಕಾರಗಳಿಲ್ಲ. ನೋಡಿ, ನಾನು ಹೇಳ್ತಾ ಇರ್ತೀನಿ, ಫುಟ್ಬಾತಲ್ಲಿ ಮೆಜೆಸ್ಟಿಕ್ ಫುಟ್ಬಾತಿನಲ್ಲಿ ದೇವ್ರ ಫೋಟೋ ಮಾಡ್ತಿರ್ತಾರೆ. ಚತುರ್ಮುಖ ಬ್ರಹ್ಮನ ತಲೆ ಎಲ್ಲ ಬಿಳಿ ಮಾಡಿರ್ತಾರೆ, ಕೃಷ್ಣನ ತಲೆ ಕರ್ರಗೆ ಇರುತ್ತೆ, ಕಪ್ಪು ಕಪ್ಪಾಗೇ ಇರುತ್ತೆ. ಅದಕ್ಕೇನು ಡ್ರೈ ಮಾಡಿರಲ್ಲ, ಏನೂ ಇಲ್ಲ. ಬಾಲಗೋಪಾಲನೇ ಇದ್ದಾನೆ. ಆ ಬ್ರಹ್ಮನಿಗೆ ಅಪ್ಪ ಇವನ ತಲೆ ಕೂದಲು ಕಪ್ಪಗಿದೆ, ಬ್ರಹ್ಮನ ಮಗ ಅವನ ತಲೆ ಕೂದಲು ಬಿಳಿಯಾಗಿದೆ. ಇದರ ಅರ್ಥ ಏನು ಅಂದರೆ ಅವರಿಗೆಲ್ಲ ವಿಕಾರಗಳಿದೆ. ದೇಹಕೃತ ವಿಕಾರ ಸಮಸ್ತ ಜೀವಕೋಟಿಗಿದೆ. ಲಕ್ಷ್ಮಿಯನ್ನು ಬಿಟ್ಟು ಬ್ರಹ್ಮರುದ್ರಾದಿಗಳ ಸಮಸ್ತ ದೇಹಗಳಿಗೂ ಪತನ ಇದೆ. ಪರಮಾತ್ಮನ ದೇಹಕ್ಕೆ ನಿರ್ವಿಕಾರ ಅವನು, ನನಗೆ ಯಾವುದೇ ವಿಕಾರಗಳಿಲ್ಲ. ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳು ಕೂಡ ನನ್ನಿಂದಲೇ ಆಗುತ್ತೆ. ಭೂತಗ್ರಾಮ ಸಯೇವಾಯಂ ಭೂತ್ವಾ ಪ್ರಳಯತೆ. ಹುಟ್ಟುತ್ತಾರೆ ಸಾಯ್ತಾರೆ. ಈ ಥರ ಎಷ್ಟು ದೋಸೆಗಳನ್ನು ತಿರುಗಿಸಿ ಹಾಕಿದನೋ ಲೆಕ್ಕ ಇಲ್ಲ ಅಂತಾನೆ. ಜಗತ್ತೆಂಬ ದೋಸೆಗಳನ್ನು ತಿರುಗಿಸಿ ಒಗೆದಿದ್ದೀನಿ, ನನಗೆ ಲೆಕ್ಕವೇ ಇಲ್ಲ. ಮತ್ತು ಪ್ರತಿ ಬಾರಿ ಅದೇ ಥರ ಮ್ಯಾನುಫ್ಯಾಕ್ಚರ್, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಕ್ವಾಲಿಟಿ ಕಡಿಮೆ ಆಯಿತು, ಇಲ್ಲ, ಅದೇ ಥರ ಬ್ರಹ್ಮ, ಅದೇ ಥರ ರುದ್ರ, ಅದೇ ಥರ ಇಂದ್ರ ಚಂದ್ರ, ಅದೇ ಥರ ವ್ಯವಸ್ಥೆಗಳು. ಹಾಗೆ ನಮ್ಮ ಅಪ್ಪನ ಕಾಲದಲ್ಲಿ ಸೂರ್ಯ ಚೆನ್ನಾಗಿ ಬೆಳಗುತ್ತಾ ಇದ್ದ, ಯಾಕೋ ಡಿಮ್ ಆಗಿದ್ದಾನೆ ಅಂತ ಯಾರಾದರೂ ಹೇಳ್ತಾರ? ಎಂಥ ಅದ್ಭುತವಾದ ಅವನ ವ್ಯಾಪಾರಗಳು. ಹೀಗೆ ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಯ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಜಗತ್ತಿನಲ್ಲಿ ಯಾವುದು ನಾಶ ಆದರೂ ನಾಶವಾಗದೇ ಇರುವ ವಸ್ತು ನಾನೊಬ್ಬ ಇದ್ದೇನೆ. ಆದ್ದರಿಂದ ನನ್ನನ್ನು ನೀನು ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಕೊನೆಗೆ ಒಂದಷ್ಟು ವಿಚಾರಗಳಿದೇನು ಅಂದರೆ, ದಕ್ಷಿಣಾಯಣ ಉತ್ತರಾಯಣ ಅಂತ, ದಕ್ಷಿಣಾಯನ ಅಭಿಮಾನಿಗಳು, ಉತ್ತರಾಯಣದ ಅಭಿಮಾನಿ ದೇವತೆಗಳು, ಆ ಕಾಲಗಳು, ಅದನ್ನೆಲ್ಲ ಹೇಳ್ತಾನೆ. ಅದರ ಸಮರಿ ಹೇಳ್ತೇನೆ ಅಷ್ಟೇ. ಯಾಕೆಂದರೆ ವಿಷಯಗಳು ಕಠಿಣ ಆಯಿತು ಅಂದರೆ ಮತ್ತೆ ತೂಕಡಿಕೆ ಬಂದಿತ್ತು ಅನ್ನೋ ಭಯ. ಏನು ಅಂದರೆ ದಕ್ಷಿಣಾಭಿಮಾನಿ ದೇವತೆಗಳಲ್ಲಿ ಮರಣ ಹೊಂದಿದರೆ ಮತ್ತೆ ಅವರಿಗೆ ಇಲ್ಲಿ ಪುನರಾವರ್ತಿನೋ ಅರ್ಜುನ ಅಂತ ಮತ್ತೆ ಅವರು ಇಲ್ಲಿಗೆ ಬರ್ತಾರೆ. ಷಣ್ಮಾಸ ದಕ್ಷಿಣಾಯನಂ, ಮತ್ತೆ ಅಲ್ಲಿಗೆ ದಕ್ಷಿಣಾಯನದ ರಶ್ಮಿಗಳು ಅಂತ ಇದೆ ಸೂರ್ಯನದ್ದು, ಅಲ್ಲಿ ಮರಣ ಹೊಂದಿದವರು ಮತ್ತೆ ಪುನರ್ಜನ್ಮ ಇದೆ ಅವರಿಗೆ. ಉತ್ತರಾಯಣದ ರಶ್ಮಿಗಳಲ್ಲಿ ಮರಣ ಉನ್ಮುಖರಾದವರು ಉತ್ತಮ ಲೋಕಗಳಿಗೆ ಹೋಗ್ತಾರೆ ಎನ್ನುವ ಮಾತುಗಳು ಇದರಲ್ಲಿದೆ. ಇದಕ್ಕೊಂದಷ್ಟು ಕಾಮೆಂಟ್ರಿಗಳು ಇದೆ, ವ್ಯಾಖ್ಯಾನಗಳಿದೆ. ಸಾಮಾನ್ಯವಾಗಿ ಭೀಷ್ಮಾಚಾರ್ಯರ ಕಥೆಯಲ್ಲಿ ನಾವು ನೋಡ್ತೇವೆ, ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲ ಬರಲಿ ಅಂತ ಕಾಯ್ತಾ ಇದ್ರು, ದಕ್ಷಿಣಾಯನದ ರಶ್ಮಿಗಳು ಮರಣಕ್ಕೆ ಯೋಗ್ಯ ಅಲ್ಲ ಅಂತ. ಅಲ್ಲ ರೀ, ಇದು ನಮ್ಮ ಕೈಲಿ ಎಲ್ಲಿದೆ ಹೇಳಿ? ನಾನು ದಕ್ಷಿಣಾಯನದಲ್ಲಿ ಸಾಯಲ್ಲ, ಉತ್ತರಾಯಣದಲ್ಲಿ ಸಾಯ್ತೀನಿ ಅಂತ ಹೇಳುವ ವ್ಯಕ್ತಿಗಳು ಯಾರಿದ್ದಾರೆ? ಆದರೆ ಯೋಗಿಗಳಾದವರು ಉತ್ತರಾಯಣದ ಕಾಲವನ್ನು ನಿರೀಕ್ಷೆ ಮಾಡಿದರು ಭೀಷ್ಮಾಚಾರ್ಯರು ಅಂತಿದೆ. ಯಾಕೆಂದರೆ ಅವರು ದ್ಯುನಾಮಕ ವಸುವಿನ ಲೋಕಕ್ಕೆ ಹೋಗಬೇಕು. ಆ ಲೋಕಕ್ಕೆ ಹೋಗಲಿಕ್ಕೆ ಬೇಕಾದ ರಶ್ಮಿಗಳು ಅವರಿಗೆ ಉತ್ತರಾಯಣ ಕಾಲದಲ್ಲಿ ಸಿಕ್ತು. ಅದಕ್ಕೆ ತಮ್ಮ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಾದ, ಅವ್ರ ಸ್ಟೇಷನ್ಗೆ ಹೋಗ್ಲಿಕ್ಕೆ ಬೇಕಾದ ವ್ಯವಸ್ಥೆ ಏನಿತ್ತು ಅದಕ್ಕೆ ಅವರು ನಿರೀಕ್ಷೆ ಮಾಡಿದರು ಅಂತ ಅಷ್ಟೇ ಅರ್ಥ. ಇನ್ನು ದಕ್ಷಿಣಾಯನ ಉತ್ತರಾಯಣ 2 ಕಾಲದಲ್ಲಿ ಮರಣ ಆದರೂ ಕೂಡ ಇದೆಲ್ಲ ಲೋಕದ ಕಾಮನೆಗಳ ಜೊತೆಗೆ ವ್ಯಾಪಾರ ಮಾಡೋರಿಗೆ ಉತ್ತರಾಯಣ ದಕ್ಷಿಣಾಯನ ಅನ್ನೋ ರಶ್ಮಿಗಳು. ಅದರಲ್ಲಿ ಉತ್ತರಾಯಣ ಶ್ರೇಷ್ಠ ಕಾಲ, ದಕ್ಷಿಣಾಯನ ಅಂದರೆ ದಕ್ಷಿಣಾಯನದ ರಶ್ಮಿಗಳೆಲ್ಲ ದೇವತೆಗಳಿಗೆ ರಾತ್ರಿ ಕಾಲ ಇದ್ದ ಹಾಗೆ, ಉತ್ತರಾಯಣ ಎಲ್ಲ ದೇವತೆಗಳಿಗೆ ಹಗಲಿದ್ದ ಹಾಗೆ. ದೇವತೆಗಳೆಲ್ಲ ಹಗಲಿನಲ್ಲಿ ಆಕ್ಟಿವ್ ಆಗಿರ್ತಾರೆ, ಆದ್ದರಿಂದಲೇ ಮುಂಜವಿ ಉಪನಯನ ಮುಹೂರ್ತ ಎಲ್ಲ ಉತ್ತರಾಯಣ ಕಾಲದಲ್ಲಿ ನಡೆಯುತ್ತೆ. ದಕ್ಷಿಣಾಯನ ರಾತ್ರಿ ಇದ್ದ ಹಾಗೆ, ಆದ್ದರಿಂದ
ಹೆಚ್ಚು ಅದು ಪ್ರಶಸ್ತ ಅಲ್ಲ ಅಂತ ಅದೇ ಅಭಿಪ್ರಾಯಗಳಲ್ಲಿ ಮೂಡಿದಂತೆ ಕಾಣುತ್ತೆ. ಅದಕ್ಕೆ ಕೃಷ್ಣ ಕೊನೆಗೊಂದು ಕ್ಲೈಮ್ಯಾಕ್ಸ್ ಅವನೇ ಹೇಳ್ತಾನೆ, ನೈತೇ ಶ್ರುತಿ ಪಾರ್ಥಜಾನನ್ ಯೋಗಿ ಮುಖ್ಯತೆ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಇದೆಲ್ಲ ಕಾಮನೆಯ ಹಿನ್ನೆಲೆಯಲ್ಲಿ ಸಾಗೋರಿಗೆ ಉತ್ತರಾಯಣ ದಕ್ಷಿಣಾಯನ ಅನ್ನೋ ವಿಭಾಗ ಇದೆ. ನನ್ನನ್ನು ನಿರಂತರ ಸ್ಮರಣೆ ಮಾಡೋರಿಗೆ ಇದು ಎಲ್ಲ ಬದಿಗೆ ಇಟ್ಬಿಡು ಅಂತ ಹೇಳ್ತಾನೆ. ಅದರ ವಿವರಣೆ ದೊಡ್ಡ ಜ್ಞಾನಿಗಳ ಆರಾಧನೆಗಳೆಲ್ಲ ದಕ್ಷಿಣಾಯನದಲ್ಲಿ ಬರುತ್ತೆ. ಅದೆಲ್ಲ ಮತ್ತೆ ಆ ಯೋಗಿಗಳಲ್ಲೇ ಅದು ಯೋಗಿಗಳೇ ಅಲ್ಲ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಹೇಳ್ತಾನೆ, ನನ್ನನ್ನು ಸ್ಮರಣೆ ಮಾಡಿದವರಿಗೆ ಸರ್ವ ದೇಶವು, ಸರ್ವ ಕಾಲವು, ಸರ್ವ ಜೀವರು ಎಲ್ಲರೂ ಉದ್ಧಾರಕ್ಕೆ ಅರ್ಹರು. ಅದಕ್ಕೆ ಯಾವುದೇ ಕಾಲದ ನಿಯಮ ಇಲ್ಲ. ಇದೆಲ್ಲ ಏನು ಅಂದರೆ ಇಂತಿಂಥ ಲೋಕಗಳಿಗೆ ಹೋಗಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಒಂದು ಕಾಮನೆ ಜೊತೆಗೆ ಸೇರಿದಾಗ ಈ ವ್ಯತ್ಯಾಸಗಳೇ ಹೊರತು ಸರ್ವ ಕಾಲೇಶು ಅಂತ ಹೇಳಿದ್ದಾನೆ. ತಸ್ಮಾತ್ ಸರ್ವೇಷು ಕಾಲೇಶು ಎಲ್ಲ ಕಾಲಗಳಲ್ಲಿ ನೀನು ಯೋಗಾರೂಢನಾಗೋ, ಯೋಗ್ಯವಾದ ಸ್ಥಾನವನ್ನೇ ಹೊಂದುತ್ತೆ. ಅದಕ್ಕೇನು ದಕ್ಷಿಣಾಯನ ಅನ್ನೋದು ಪ್ರತಿಬಂಧಕ ಆಗಿ ಇರೋದಿಲ್ಲ ಅಂತ ಕೊನೆಗೆ ಹೇಳಿ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಂ ಉಪೇತಿ ಚಾದ್ಯಂ ಅಂತ ಏನೀಗ ಪ್ರಯಾಣ ಕಾಲದ ಯೋಗಿಗಳ ಉತ್ಕ್ರಮಣದ ಕಥೆಯನ್ನು ನೀನು ಕೇಳಿಸಿಕೊಂಡಿದ್ದಿ. ಇದು ವೇದ, ಯಜ್ಞ, ತಪಸ್ಸು, ದಾನ ಅವುಗಳಿಂದೆಲ್ಲ ಅಂದರೆ ವೇದಾಧ್ಯಯನ ಮಾಡಿದಾಗ, ತಪಸ್ಸನ್ನು ಅನುಷ್ಠಾನ ಮಾಡಿದಾಗ, ಯಜ್ಞಯಾಗಗಳನ್ನು ಮಾಡಿದಾಗ ಏನೆಲ್ಲ ಪುಣ್ಯ ಬರುತ್ತೆ ಎನ್ನುವ ಅಭಿಪ್ರಾಯಗಳು ಆಯಾ ಧರ್ಮಶಾಸ್ತ್ರಗಳಲ್ಲಿ ಇದೆ. ಅದು ಎಲ್ಲ ಪುಣ್ಯವನ್ನು ಮೀರಿಸುವ ಪುಣ್ಯ ಇದರಿಂದ ಬರುತ್ತೆ ಅಂತ ಹೇಳ್ತಾನೆ. ಅಂದರೆ ಅಂತ್ಯಕಾಲದಲ್ಲಿ ನಿರಂತರ ಭಗವಂತನನ್ನು ಸ್ಮರಣೆ ಮಾಡಿ ಅವನು ಮೋಕ್ಷಕ್ಕೆ ಹೋಗಬೇಕು, ಅದಕ್ಕೆ ಯೋಗಾನುಷ್ಠಾನಗಳನ್ನೆಲ್ಲ ಮಾಡಬೇಕು, ನಿರಂತರ ಹರಿಸ್ಮರಣೆ ಮಾಡಬೇಕು ಅನ್ನುವ ವಿಚಾರಗಳು ಈ ಎಲ್ಲ ವೇದಾಧ್ಯಯನಗಳಿಗಿಂತ ಅತಿಶಯವಾದ ಫಲವನ್ನು ಕೊಡುವಂಥ ವಿಚಾರಗಳು ಅಂತ ಹೇಳಿ 8ನೇ ಅಧ್ಯಾಯವನ್ನು ಮುಗಿಸ್ತಾನೆ. ಇದನ್ನು ಮತ್ತೆ ಒಳಗಡೆಯಿಂದ ಬಿಡಿಸಲಿಕ್ಕೆ ಹೋದರೆ ಇದು ಒಂದು ದೊಡ್ಡ ಛತ್ರಿಯ ಆಗುತ್ತೆ. ದೊಡ್ಡ ವಿರಾಟ್ ರೂಪ ಇದೆ ಇದರಲ್ಲಿ. ಈ ದಕ್ಷಿಣಾಯನದ ರಶ್ಮಿಗಳು ಅಂದ್ರೆ ಏನು, ಉತ್ತರಾಯಣದ ರಶ್ಮಿಗಳೇನು, ಸಾಕಷ್ಟು ಅದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅದರ ಬ್ರಹ್ಮಸೂತ್ರದಲ್ಲಿ ಗರುಡ ಮಾರ್ಗ, ಶೇಷ ಮಾರ್ಗ ಅಂತೆಲ್ಲ ಅದು ಬೇರೆ, ಅದು ಬೇರೆ, ಅದಕ್ಕೂ ಲಿಂಕ್ ಇಲ್ಲ. ಅದು ಬೇರೆ. ಅದು ಮುಕ್ತಾತ್ಮರು ಹೋಗಬೇಕಾದ್ರೆ ದಾರಿಗಳನ್ನು ಹೇಳ್ತಾರೆ. ಅಂದ್ರೆ ಸಾಮಾನ್ಯ ದೇವತೆಗಳಿಗೆ ಮಾತ್ರ ಗರುಡ ಮಾರ್ಗ, ಇನ್ನೆಲ್ಲರಿಗೂ ಶೇಷ ಮಾರ್ಗ. ಇನ್ನು ಸಾಮಾನ್ಯ ಮನುಷ್ಯ, ಮುಕ್ತಿಯೋಗ್ಯರಾದ ಮನುಷ್ಯರಿಗೆಲ್ಲ ಶೇಷ ಮಾರ್ಗದ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅವರಿಗೆ ಗರುಡ ಮಾರ್ಗದ ವ್ಯವಸ್ಥೆಯನ್ನು ಹೇಳಿಲ್ಲ. ಅದು ದೇವತೆಗಳಿಗೆ ಅಂತ ಹೀಗೆ ವ್ಯವಸ್ಥೆ ಇದೆ. ಅದು ಹೋಗುವ ದಾರಿಯ ಬಗ್ಗೆ, ಕಾಲದ ಬಗ್ಗೆ, ಆ ಕಾಲ ಅಥವಾ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಸರ್ವ ಕಾಲೇಶು ಅಂತ. ಈ ಥರ ಒಂದು ಅವನು ಕೇಳಿದ ಎಷ್ಟು ಪ್ರಶ್ನೆಗಳಿತ್ತು, ಅಧಿಯಜ್ಞ, ಅಧಿಭೂತ, ಅಧಿದೈವ, ಅಕ್ಷರ, ಕರ್ಮ, ಪ್ರಯಾಣ ಕಾಲ, ಇಷ್ಟರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಅವನು ಕೇಳಿದ್ದಷ್ಟಕ್ಕೆ ನ್ಯೂ ಟೈಪ್ ಕ್ವಶನ್ಸ್ ಅಂತ ಆ ಥರ ಕೇಳಿದ್ದಕ್ಕೆ ಅಷ್ಟು ಆನ್ಸರ್ ನೇರ. ಕೆಲವು ಕಡೆ ಹೀಗೆ ಬರಲ್ಲ. ಭಗವದ್ಗೀತೆಯಲ್ಲೂ ಆಯಿತು, ಭಾಗವತಲ್ಲೇ ಆಯಿತು, ಏನಾದರೂ ಒಂದು ಪ್ರಶ್ನೆ ಕೇಳಿದರೆ ಅದನ್ನು ಎಲ್ಲಿಂದಲೋ ಆರಂಭ ಮಾಡ್ತಾರೆ. ಅದು ಎಲ್ಲಿ ಉತ್ತರ ಬಂತು ಅಂತ ನಾವು ಹುಡುಕ್ಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಇಲ್ಲಿ ತುಂಬ ಸರಳವಾಗಿ ಭಗವದ್ಗೀತೆಯಲ್ಲಿ ಪ್ರಶ್ನೆಗನುಗುಣವಾಗಿ ಉತ್ತರ, ಅಲ್ಲೊಂದು ಕುತೂಹಲ, ಮತ್ತೊಂದು ಉತ್ತರ, ಹೀಗೆ ಸರಳವಾಗಿ ತಿಳಿಸಿಕೊಂಡು ಕೃಷ್ಣ ಆ ಅರ್ಜುನನ ಎಲ್ಲ ಜಿಜ್ಞಾಸೆಗಳನ್ನು ತಣಿಸಿದ್ದಾನೆ ಈ 8ನೇ ಅಧ್ಯಾಯದಲ್ಲಿ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರಿ. ನಿಮಗೇನು ಇಷ್ಟ ಆಯಿತು? ಯಾವ ಭಾಗದ ಬಗ್ಗೆ ನಿಮಗೆ ಹೆಚ್ಚು ಮನಸ್ಸು ಹಿಡಿಸ್ತು? ಅದೆಲ್ಲ ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಾಳೆ ಭೇಟಿಯಾಗೋಣ. ಹರಿ ಓಂ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.